ತುಂಬಾ ಬೇಸರ ಆಗ್ತಾ ಉಂಟು. ಕಾಲ ಎಷ್ಟು ಬದಲಾಯ್ತಲ್ಲ. ಒಂದು ಹಿರಿಯವರು ಮಾತಿಗೆ ಒಂದು ಬೆಲೆ ಇಲ್ಲ ಅಂತ ಆದ್ಮೇಲೆ ನೀನೀಗ ಇಲ್ಲಿ ನಿವಾಸ್ಲಿಕ್ಕೆ ಅಷ್ಟೇ ಅಲ್ಲಪ್ಪ, ನಮ್ಮಲ್ಲಿದ್ದವರಲ್ಲಿ ನೀನು ಸ್ವಲ್ಪ ಹಿರಿಯ ಅಲ್ವಾ, ಅದಕ್ಕಾಗಿ ಹಾಗೆ ಹೇಳಿದ್ದು. ಪಾಪ ಇವ್ ವರ್ಷ ಆಗಿಲ್ವಾ, ನೀವು ಹಾಲು ಕುಡು ಮಗುವಲ್ಲ, ಹಾಲು ತಗೊಂಬ ಓಡ್ತಾ, ಹಾಲು ನೋಡ್ರು ಓಡ್ತಾ, ಅದೇ ಬೇರೆ ಹಾಗಲ್ಲ. ಈಗ ನೀ ಹೇಳಿದ್ದಕ್ಕೆ ಒಪ್ಲಿಲ್ಲ, ನಾನೀಗ ಒಪ್ಪಿಸ್ತೇನೆ. ಈಗ ಅದಕ್ಕೆ ಅಂತೆ ಇವ, ನಾನು ಹೇಳಿದ್ರೆ ಒಪ್ಲಿಲ್ಲ, ಇವ ಹೇಳ್ರು ಒಪ್ತಾ. ನಾಯಿಗ ಒಪ್ಪಿಸಿ ತೋರಿಸ್ಲಾ? ನಾಯಿಗೆ ನಾಯಿಗಲ್ಲ, ಅವನನ್ನು ಒಪ್ಪಿಸಿ ತೋರಿಸ್ಲಾ? ಇಲ್ಲ, ನೋಡೇ ಬಿಡುವಾಗಿಲ್ಲ. ಉದಯ ಚಲೀರೋ ಉದಯ ಚಂದಿರ ನೋಡ, ಆ ಮುಖ ನೋಡ, ಮದನ ಮದನ. ಹೌದಪ್ಪ, ಈಗ ಮದನಂದೇ ಹೊರತಾ. ಹೌದ, ಆಯ್ತಲ್ಲ. ಹಾಗಲ್ಲ, ಅವನ ಮುಖ ನೋಡಿದ್ಯಾ, ಯಾರಿಗೂ ಸಮಾಧಾನ ಆಗುದಿಲ್ವೇನೋ. ಅಯ್ಯ, ಅದು ವಿಷಯ ಗೊತ್ತಿಲ್ಲ. ಏನು, ಅವನು ಕಡ್ದು ಹಾಕ್ಬೇಕು, ಒಂದು 4 ಜನ ಬರ್ಲಿಕ್ಕೆ ತಗೊಂಡ ತಕ್ಕ ಬಂದರೆ ಇವನ್ ಮುಖ ನೋಡಿ ಆ ಕತ್ತಿ ಕೆಳಗಿಟ್ಟು ನಮಸ್ಕಾರ ಮಾಡಿ 10,000 ಇಲ್ಲಿ ಕೊಟ್ಟು ಹೊರ ಹೋಗ್ತಾರೆ. ಅಲ್ಲ, ಯಾರು ಬರುವುದಿಲ್ಲ ವಿಷಯ. ಎಂತೆಲ್ಲ ಒಂದು ಹಾಗೆ ಆಡಿದ್ರೆ ಸಾಕು, 2 ಹೊಂಡ ಉಂಟಲ್ಲ ಆಚೆ ಈಚೆ, ಆ ಹೊಂಡದಲ್ಲಿ ಬಿದ್ದರೆ ಅಷ್ಟು ಚಂದ, ಅಂದ್ರೆ ಅಷ್ಟು ಒಳ್ಳೆಯ ಮನಸ್ಸು ಅಂತ ಹೇಳಿ ಏರ್ಸ್ತಿದ್ದ. ಮಿತ್ರ, ಗುರುಕುಲದಲ್ಲಿ ವಿಶೇಷವಾದಂತಹ ಜ್ಞಾನ ಪ್ರತಿಭೋತ್ಸವ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರಬಹುದು. ಅಲ್ಲಿ ಸ್ಪರ್ಧೆಗೆ ಯಾರ್ಯಾರು ಬರ್ತಾರೆ ಎನ್ನುವ ಹಾಗೆ ಗುರುಗಳು ಪಟ್ಟಿ ಮಾಡಬೇಕು ಅಂತ ನಾನು ಅಲ್ಲಿ ಹೇಳಿದ್ದೆ. ಹೊಣೆಗಾರಿಕೆ ಹೊತ್ತವ ನಾನಾದ್ರಿಂದ ಎಲ್ಲ ವಿಭಾಗದಲ್ಲಿ ಅವರವರು ತಮ್ಮ ತಮ್ಮ ಹೆಸರನ್ನು ಕೊಟ್ಟದ್ದಾಯ್ತು. ಇನ್ನು ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಯಾರು ಎನ್ನುವುದು ಪ್ರಶ್ನೆಯಾಗಿ ಉಳಿಯಿತು. ಆಗ ಗುರುಗಳಲ್ಲಿ ನಾನೇ ಅದೇ ತಟ್ಟಿ ಮಾತಾಡಿದು ಬಂದವ, ಬೇರೆ ಯಾರು ಅಲ್ಲ, ನಮ್ಮ ಗುರುಕುಲದ ಮರ್ಯಾದೆಯನ್ನು ಉಳಿಸುವುದಕ್ಕಾಗಿ, ನಲಂದದಿಂದ ಬಂದಿರುವಂತಹ ವಿದ್ಯಾರ್ಥಿಗಳನ್ನ ಕಾರುಗೆಡಿಸುವುದಕ್ಕಾಗಿ ನಮ್ಮಲ್ಲಿ ಒಬ್ಬ ಇದ್ದಾನೆ. ಗಾಡಿ ಓಡಿಸೋ ನೀನು ಹಾಗಲ್ಲ, ಅವರನ್ನ ಗೆದ್ದು ಕರುಣಾಶ್ರಮದ ಮರ್ಯಾದೆಯನ್ನು ಉಳಿಸುವುದಕ್ಕಾಗಿ ಒಬ್ಬ ಇದ್ದಾನೆ. ಅವ ಯಾರು ಅಂತ ಕೇಳಿದ್ರು, ನಮ್ಮ ಸಮುದ್ರ ಅಂತ ಹೇಳಿದೆ. ಅವ ಒಪ್ಪಿದ್ದ ಅಂತ ಕೇಳಿದ್ರು, ಹೌದು ಅಂತ ಹೇಳಿದೆ. ಈಗ ನನ್ನ ಮರ್ಯಾದೆ ಪ್ರಶ್ನೆ ಪುಣ್ಯಾತ್ಮ ಒಪ್ಪಿಕೊಳ್ಬೇಕು. ಸ್ವರ್ಣ ಸೋಮ ಪರಿಮಳಿ ಬಹಳ ಸಂತೋಷ ಸಮಾಧಾನ ನನಗೆ ಅಲ್ವಾ. ಯಾಕೋ ಏನೋ ಗೊತ್ತಿಲ್ಲ, ನಿನ್ನ ಸಾಮೀಪ್ಯ ಅಂದ್ರೆ ಅದು ಬಹು ಪ್ರಿಯವಾಗುವುದು ನನಗೆ. ಹಾಗಾಗಿ ನೀನು ಒಂದು ಆಡಿದಂತಹ ಮಾತುಗಳನ್ನು ತದೇಕ ಚಿತ್ತನಾಗಿ ಕೇಳ್ತಾ ಇದ್ದೆ. ಅರಳು ಹುರಿದ ಹಾಗೆ ಪಟ ಪಟನೆ ಮಾತಾಡುವ ರೀತಿಯೇ ಚಂದ. ಏನು ಹೇಳಿದ್ದು, ನಾಳೆ ನಡೆಯುವಂತಹ ಪ್ರತಿಭೋತ್ಸವ ಸ್ಪರ್ಧೆಯಲ್ಲಿ ನಾನು ಮುಂದಾಗಿ ಭಾಗವಹಿಸಬೇಕು. ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ನೀನೇ ಪ್ರಧಾನ ಭೂಮಿಕೆಯಲ್ಲಿ ನಿಲ್ಲಬೇಕು. ಗುರುಮಠದಲ್ಲಿ ಗುರುಮಠದ ಮರ್ಯಾದೆಯನ್ನ ಗೌರವವನ್ನು ಎತ್ತಿ ಹಿಡಿಯುವಂತಹ ಹೊಣೆಗಾರಿಕೆ ನನ್ನ ದುಂಟು. ಯೋಚನೆ ಮಾಡಬೇಡ, ಯೋಚನೆ ಮಾಡುವುದೇ ಬೇಡ. ನೀನೇ ಹೇಳಿದ ಹಾಗೆ ಪ್ರತಿಭೋತ್ಸವ ಸ್ಪರ್ಧೆಯಲ್ಲಿ ನಾನು ಪ್ರಧಾನವಾಗಿ ಭಾಗವಹಿಸ್ತೇನೆ. ಹೌದಾ? ಹಾಗಿದ್ರೆ ನಾನು ಹೇಳಿದ್ದು ಸಾರ್ಥಕ ಆಯ್ತು, ಅನುಮಾನವೇ ಇಲ್ಲ. ಆದ್ರೆ ಆದಷ್ಟು ಬೇಗ ಬರಬೇಕು. ನಾನು ಎಲ್ಲ ವ್ಯವಸ್ಥೆ ಮಾಡಿರ್ತೇನೆ. ಬೇಗ ಬರ್ತೇನೆ. ಬರುವಾಗ ನೀವು ಒಬ್ಬರೇ ಬರುವುದು ಬೇಡ, ನಮ್ಮ ಹಿರಿಯರನ್ನು ಕರ್ಕೊಂಡು ತುಂಬಾ ಬೇಸರ ಆಗ್ತಾ ಉಂಟು. ಕಾಲ ಎಷ್ಟು ಬದಲಾಯ್ತಲ್ಲ. ಒಂದು ಹಿರಿಯವರು ಮಾತಿಗೆ ಒಂದು ಬೆಲೆ ಇಲ್ಲ ಅಂತ ಆದ್ಮೇಲೆ ನೀನೀಗ ಇಲ್ಲಿ ನಿವಾಸ್ಲಿಕ್ಕೆ ಅಷ್ಟೇ ನೀನು ಹೋಗ್ಲಿಲ್ವೇನೋ? ನಾನೊಂದು ಹೋಗ್ಬೇಕು ಅಂತೆಲ್ಲ ಕಾಯ್ತಿದ್ದೀನಿ.
ನೋಡೋದು ಬೇಡ ಯಾರು. ಏನಾಯ್ತು? ನೀ ಸತ್ಯ ಹೇಳ, ನನ್ನ ಕಂಡ್ರೆ ನಿನಗೆ ಎಂತ ಕಂಡಾಗ ಆಗ್ತಾ ಉಂಟು? ನನಗೂ ಅವ್ರು ಹಾಗೆ ನಿನ್ನನ್ನು ನೋಡಿದ್ರೆ ಹಿರಿಯ ಅಂತಲೇ ಅನಿಸು. ಮರ ಯಾವುದೆಲ್ಲ ವಿಷಯ. ನಾನು ಹೇಳಿದ್ದು ಅದೇ, ಅವ ಹೇಳಿದ್ದು ಅದೇ, ವಿಷಯ ಬೇರೆ ಅಂತದ್ದು ಇಲ್ಲ. ಅವ ಬೇರೆ ಬೇರೆ ಒಂದು ಶಬ್ದ ಹೇಳಿರ್ಬಹುದು, ದೊಡ್ಡ ಶಬ್ದ ಹಾಕಿರ್ಬಹುದು. ನಮಗೆ ಆ ಮಟ್ಟ ಶಬ್ದ ಹೇಳಲಿಕ್ಕೆ ಬರಲಿಲ್ಲ, ಸಣ್ಣ ಮಟ್ಟ ಶಬ್ದ ಹೇಳಿರ್ಬಹುದು. ವಿಷಯ ಅದೇ ಅಲ್ವಾ, ವಿಷಯ ಬೇರೆ ಅಂತ ಅಲ್ಲಲ್ಲ. ನಾನು ಹೇಳಿದ ಒಪ್ಪಲಿಲ್ಲ ನೀನು, ಅವ ಹೇಳಿದ ಒಪ್ಪದಲ್ಲಿ ಯಾಕೆ ಎನ್ನುವುದು ಬೇಸರ. ಅದು ಇರ್ತದ. ಬೇಸರ ಮಾಡಿಕೊಳ್ಬೇಡ. ಮಕ್ಕಳು ಮರಿಯಲ್ಲ ಮರ, ನಮ್ಮ ದಾಸರ ಮಾತ್ರ ಮರ. ಸಿಟ್ಟು ಮಾಡಬೇಡ. ಎಂತ ಸಮಸ್ಯೆ ಗೊತ್ತುಂಟ ಇದು? ನೋಡು, ಈ ನನ್ನ ಆತ್ಮೀಯ ಹೌದಲ್ವಾ? ಆತ್ಮೀಯ ತೆಗೆಯಲ್ಲ ನಮ್ನಿಗೆ. ನನ್ನ ಒಂದು ಮಾತು ಕೇಳ್ತೀಯ? ಏನ್ ಹೇಳ? ಇದು ನನ್ನ ಓದುವ ಸಮಯ, ತೊಂದರೆ ಕೊಡ. ನಮ್ಮ ಹಣೆ ಬರ ಎಲ್ಲಿವರೆಗೂ ಅಲ್ಲ. ಯಾವತ್ತು ಬೇರೆ ಹೇಳತ್ನ, ನಾನಂತ ಬೇರೆ ಹೇಳತ್ನ ಮರ ಆಗಿದ್ರೆ ನಾ ಯಾಕೆ ಒಬ್ಬರಿಂದ ಹೇಳೋ ಸಮಸ್ಯೆ ಆಗುದಿಲ್ಲ ಮರ ಆಗಿದ್ರೆ. ವಿಚಾರ ಮಾಡಿದೆವು, ವಿಚಾರ ಅಲ್ಲ ಮರ, ವಿಚಾರ ಮಾಡಿ ಅಂತ ಹೇಳಿ. ವಿಚಾರ ಮಾಡಿ, ನಾ ವಿಚಾರ ಆಗಿದ್ದ ನಾನು ಎಲ್ಲ ವಿಷಯ ಇತ್ತು ನನಗೀಗ. ಮನಸ್ಸಿಗೆ ಅಂದ್ರೆ ಅಲ್ಲಿಗೆ ಬಿಟ್ಟು ಹೋಗುತ್ತೆ. ನೀವೊಂದು ಹಾ ಹಿರಿಯ ರಾಜಕಾರಣಿ.